ಅಲ್ಲ ಭೂಪತಿ, ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ಇವತ್ತೇನ್ ಸ್ಪೆಷಲ್? ಎಲ್ಲಾನು ಸ್ಪೆಷಲ್ ಶ್ವೇತಾ. ಏನ್ ಹೀಗ್ ಕೇಳ್ತಾ ಇದೀರಾ? ಮೊದ್ಲು ಚೆನ್ನಾಗಿ ತಿನ್ನಿ, ಆಮೇಲೆ ನಾನ್ ಕೊಡೋ ಒಂದೊಂದು ಸರ್ಪ್ರೈಸ್ಗೂ ಎನರ್ಜಿ ಬೇಕಲ್ವಾ ನಿಮ್ಗೆ? ಹಾ, ಶ್ವೇತಾ, ಯಾಕೇನು ತಿಂತಾ ಇಲ್ಲ? ಇದನ್ನೆಲ್ಲ ನಾನು ಮಾಡ್ಸಿರೋದು ನಿಮ್ಗೋಸ್ಕರನೇ. ಇಟಾಲಿಯನ್ ಮಫಿನ್, ರೆಡ್ ವೈನ್, ಫ್ರೂಟ್ಸ್, ನಿಮ್ ಫೇವ್ರೆಟ್ ಫ್ರೂಟ್ ಸ್ಟ್ರಾಬೆರಿ. ತಿನ್ನಿ, ಇಷ್ಟ ಆಗ್ತಿಲ್ವಾ? ಇಲ್ಲ, ಇಟ್ಸ್ ನೈಸ್. ತುಂಬಾ ಚೆನ್ನಾಗಿದೆ ಎಲ್ಲ. ಮತ್ತೆ ಚೆನ್ನಾಗಿ ತಿನ್ನಿ, ತೊಳಿ. ಯಾಕೆ ನಿಮಗ್ ಸಂಕೋಚ? ಮದುವೆ ಟೈಮಲ್ಲಿ ದಪ್ಪ ಆಗ್ಬಿಡ್ತೀರಾ ಅಂತ ಡಯಟಾ? ಹಾಗೆಲ್ಲ ಏನು ಯೋಚನೆ ಮಾಡಕ್ ಹೋಗ್ಬಿಡಿ, ಅದ್ಯಾವ್ದು ಆಗಲ್ಲ. ಹ? ಏನಾಗಲ್ಲ? ಅಂದ್ರೆ ಮದುವೆ ಟೈಮಲ್ಲಿ ನೀವ್ ದಪ್ಪ ಆಗಲ್ಲ ಅಂತ ಹೇಳ್ದೆ ಅಷ್ಟೇ. ಯಾಕೆ, ನೀವೇನ್ ಅನ್ಕೊಂಡ್ರಿ? ಇಲ್ಲ, ಸಾಕು ಭೂಪತಿ. ಬೇಕಿದ್ರೆ ನಾನೇ ನಮ್ಮನ್ನ ಕೇಳ್ತೀನಿ. ನೋನು, ಇವತ್ತೇನೇ ಆದ್ರೂ ನಾನೇ ಕೊಡ್ತಿರ್ಬೇಕು, ನೀವ್ ತಗೋತಿರ್ಬೇಕು ಅಷ್ಟೇ. ಹ? ಸರ್ಪ್ರೈಸ್ ಶ್ವೇತಾ, ಸರ್ಪ್ರೈಸ್ ಕೊಡ್ತಾ ಇರ್ತೀನಿ, ನೀವ್ ತಗೋತಿರ್ತೀರಾ ಅಂತ ಅಂದೆ. ಭೂಪತಿ, ಹ್ಮ್, ನೀವು ನಿಜವಾಗ್ಲೂ ಇದನ್ನೆಲ್ಲ ಪ್ರೀತಿಯಿಂದ ಮಾಡ್ತಿದ್ದೀರ ತಾನೆ? ಮತ್ತೇನು ರಿವೆಂಜ್ ಅಲ್ಲ. ಇನ್ನೇನಿರುತ್ತೆ ಶ್ವೇತಾ, ನಮ್ಮಿಬ್ರ ಮಧ್ಯೆ ಪ್ರೀತಿ ಇಲ್ದೆ ಇನ್ನೇನ್ ಬರೋದಕ್ ಸಾಧ್ಯ? ಬೇರೆ ಏನಾದ್ರೂ ಬರುತ್ತಾ? ಮೋಸ, ದ್ರೋಹ, ಸುಳ್ಳು, ಇದ್ಯಾವ್ದಾದ್ರೂ ಬರುತ್ತಾ ಶ್ವೇತಾ? ಬರುತ್ತಾ? ಇಲ್ಲ ಇಲ್ಲ ಇಲ್ಲ, ಯಾವತ್ತೂ ಬರಲ್ಲ. ನೀವ್ ಇಷ್ಟೊಂದೆಲ್ಲ ಮಾಡ್ತೀರಾ ಅಂತ ನಾನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಭೂಪತಿ. ನೀವ್ ಇಷ್ಟೊಂದ್ ರೊಮ್ಯಾಂಟಿಕ್ ಅಂತ ನಂಗ್ ಗೊತ್ತೇ ಇರ್ಲಿಲ್ಲ. ಅಲ್ವಾ, ನಾನು ಅಷ್ಟೇ. ನೀವ್ ಈ ತರ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅಂದ್ರೆ ನೀವೆಷ್ಟು ಸಾಫ್ಟ್ ಸ್ವೀಟ್ ನೇಚರ್ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಶ್ವೇತಾ. ಅವತ್ತು ರೆಸ್ಟೋರೆಂಟ್ ಅಲ್ಲಿ ನಾವು ಜಗಳ ಆಡಿದಾಗ ಅಲ್ಲೊಂಥರ ಇತ್ತು, ಅದಾದ್ಮೇಲೆ ಸಿಕ್ಕಿದಾಗ ಅಲ್ಲೂ ಬೇರೆ ತರ, ಈಗ ಇನ್ನೊಂಥರ. ಕೆಲವೊಂದ್ಸಲ ನಾವ್ ಅನ್ಕೊಂಡ್ರೋರೆಲ್ಲ ನಾವ್ ಅನ್ಕೊಂಡಂಗೆ ಇರೋದೇ ಇಲ್ಲ. ಪೂರ್ತಿ ಕ್ಯಾರೆಕ್ಟರ್ ಉಲ್ಟಾ. ಭೂಪತಿ, ನೀವ್ ಇವತ್ತೊಂಥರ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ. ಹೌದಾ? ಇರ್ಬೋದೇನೋಪ್ಪ, ನನ್ಗೂ ಇದೆಲ್ಲ ಹೊಸ್ತಲ್ವಾ, ಹೇಗ್ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ. ಹೋಗಿ ಅದೆಲ್ಲ ಬಿಟ್ಟಾಕಿ, ಈಗ ಲಂಚ್ ಮುಗ್ಸೋಣ. ಯಾಕೆ ಹಾಗೆ ನೋಡ್ತಾ ಇರಾ? ತಗೊಳ್ಳಿ. ನಿಮ್ ಫೇವ್ರೆಟ್ ಮಫನ್.
ತಿಂತ ಇವ್ರಿಗೆ ಡೆಸರ್ಟ್ ಎತ್ತಿಡಿರಿ ಅಂತ ಹೇಳಿದ್ದೆ, ಇಡೋದನ್ನೇ ಮರ್ತ್ ಬಿಟ್ಟಿದ್ದಾರೆ. ವಾಟ್ ವುಡ್ ಯು ಪ್ರಿಫರ್, ಐಸ್ ಕ್ರೀಮ್ ಆರ್ ಸ್ವೀಟ್ಸ್? ಐಸ್ ಕ್ರೀಮ್. ಯು ಸ್ಕ್ರೀಮ್ ಐಸ್ ಕ್ರೀಮ್ ಫಾರ್ ಐಸ್ ಕ್ರೀಮ್. ತರ್ತೀನಿ. ಬನ್ನಿ ಸುಮ್ನೆ. ನೀವು ಹೀಗೆ ಹಠ ಮಾಡಿದ್ರೆ ನಾನ್ ನಿಮ್ಗಿಂತ ಡಬಲ್ ಹಠ ಮಾಡ್ಬೇಕಾಗುತ್ತೆ. ಏನು ತಿನ್ಬೇಡಿ, ಅಲ್ಲಿ ನಿಂತ್ಕೊಂಡು ಗ್ಲಾಸ್ ಮೇಲೆ ಗ್ಲಾಸ್ ಇರಿಸಿ. ನನ್ ಬಂದ್ ತಡಿಲಿಲ್ಲ ಅಂದಿದ್ರೆ ಇನ್ನು 2 ಗ್ಲಾಸ್ ಆದ್ರೂ ಹೋಗಿರೋದು ಅಲ್ವಾ? ನನಗೇನು ಬೇಡ ನಕ್ಷತ್ರ, ಒತ್ತಾಯ ಮಾಡಬೇಡ. ನಿಮಗ್ ಬೇಕೋ ಬೇಡೋ ಅಂತ ಯಾರು ಕೇಳ್ತಿದ್ದಾರೆ? ಸುಮ್ಮನೆ ತಿನ್ಬೇಕು, ಇಲ್ಲ ಅಂದ್ರೆ ನಾನ್ ಬಿಡಲ್ಲ. ಬೇಡ ಅನ್ನಲ್ಲ, ನಾನು ತಿನ್ನಲ್ಲ. ನಿಮಗ್ ತಿನ್ನಿ ಅಂತ ಯಾರು ಹೇಳಿದ್ರು? ನಾನೇ ತಿನ್ನಿಸ್ತೀನಿ. ಸುಮ್ಮನೆ ಆಟ ಮಾಡ್ದೆ ಇದ್ರೆ ಸಾಕು. ಹೇಳಿ ಆನಿ. ಬೇಡ ನಕ್ಷತ್ರ. ಆನಿ. ಇನ್ಮೇಲೆ ಕುಡಿಬಾರ್ದು ಆಯ್ತಾ? ಪ್ಲೀಸ್ ಅಂಕಲ್, ನನಗೋಸ್ಕರ, ಆರತಿ ಅಮ್ಮನಿಗೋಸ್ಕರ. ಮೊನ್ನೆ ತಾನೇ ಎದೆ ಇಟ್ಕೊಂಡು ಬಿದ್ದೋದ್ರಿ. ಇನ್ಮೇಲೆ ಹಾಗಾಗ್ಬಾರ್ದು. ನೀವು ಹುಷಾರಾಗಿರ್ಬೇಕು. ನಕ್ಷತ್ರ, ಅಂಕಲ್ಗೆ ಮಾತ್ರ ತಿನ್ನಿಸ್ತಾ ಇದೆಯಾ? ನನಗಿಲ್ವಾ? ನಾನೇನು ಪಾಪ ಮಾಡಿದ್ದೀನಿ? ನನ್ನನ್ನು ಕರೀಲೇ ಇಲ್ಲ. ನಿಮ್ ಮಡ್ಲಲ್ಲಿ ಕೂತು ಕೈ ತುತ್ತು ತಿನ್ನೋ ಭಾಗ್ಯ ಸಿಕ್ತೆ ಹೋದ್ರು ಇವಾಗ ನಿಮ್ಗೆ ತುತ್ತು ಕೊಟ್ಟು ತಿನ್ಸೋ ಸುಖ ಸಿಕ್ತಿದೆಲ್ಲ, ಈ ಜನ್ಮಕ್ಕಿಷ್ಟು ಸಾಕಮ್ಮ. ನಾನು ಅಷ್ಟು ಕರೆದ್ರೂ ಊಟಕ್ಕೆ ಬರಲಿಲ್ಲ. ಇವಾಗ ನೋಡು ಹೇಗೆ ಸುಮ್ಮನೆ ಕೂತ್ಕೊಂಡು ತಿಂತಿದ್ದಾರೆ ಅಂತ. ಮಗಳು ಕೈಯಾರೆ ತಿನ್ಸಿದ್ರೆ ಬೇಡ ಅನ್ನೋಕ್ಕಾಗುತ್ತಾ ಆರ್ತಿ? ಇವತ್ತು ಯಾವತ್ತೂ ಆಗದೆ ಇರೋ ಅಷ್ಟು ಹಸುವಾಗ್ತಾ ಇದೆ. ಯಾವತ್ತೂ ಸಿಗದೆ ಇರೋ ರುಚಿ ಸಿಗ್ತಾ ಇದೆ ಇವತ್ತು. ಅಲ್ವಾ?
ನಂಗೂ ಅಷ್ಟೆ ತುಂಬಾ ತೃಪ್ತಿ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಇವಳಿಗೆ ಥ್ಯಾಂಕ್ಸ್ ಹೇಳಬೇಕು ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಜನ್ಮದಲ್ಲಿ ನಮಗೂ ಇಂಥ ಖುಷಿ ಸಿಗತ್ತೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಬಂದ್ಮೇಲೆನೆ ಮಕ್ಳಿರೋ ಮನೆ ಅಂದ್ರೆ ಹೇಗಿರುತ್ತೆ, ಮಕ್ಳ ಪ್ರೀತಿ ಅಂದ್ರೆ ಹೇಗಿರುತ್ತೆ ಅಂತ ನಮಗ್ ಗೊತ್ತಾಗಿದ್ದಾಗಿತ್ತು. ಇಪ್ಪತ್ಮೂರು ವರ್ಷ ಸಿಗದೆ ಇದ್ದಿದ್ದು ಎಷ್ಟೋ ಖುಷಿ ನೀನು ಬಂದ್ಮೇಲೆ ನಿನ್ನಿಂದ ಪಡ್ಕೊಂತಿದ್ದೀವಿ ನಕ್ಷತ್ರ. ಇದೆಲ್ಲ ನಾವು ಯಾವತ್ತೂ ಮರೆಯಲ್ಲ ಪುಟ. ಥ್ಯಾಂಕ್ ಯು. ನೋಡಮ್ಮ, ಕಡೆಯದಾಗಿ ಇನ್ನೊಂದ್ಸತಿ ಫೋನ್ ಮಾಡ್ತೀನಿ. ಅವಳು ಫೋನ್ ಎತ್ ಮಾತಾಡಿದ್ರೆ ಮಾತಾಡಿದ್ಲು, ಇಲ್ಲ ಅಂದ್ರೆ ಅವಳು ಹಣೆ ಬಾರ ಅಂತ ಸುಮ್ಮನೆ ಆಗ್ತೀನಿ. ಡ್ಯಾಮ್ ದಿಸ್ ಮ್ಯಾನ್, ಎಷ್ಟ್ ಸಲ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ರು ಪದೇ ಪದೇ ಕಾಲ್ ಮಾಡ್ತಾನೆ. ಹಲೋ, ಇವಾಗ ಕೊಟ್ಟಿರೋ ದುಡ್ಡೇ ಜಾಸ್ತಿ, ಇನ್ ಒಂದ್ ಪೈಸನೂ ಸಿಗಲ್ಲ. ಸುಮ್ನೆ ನನಗೆ ಕಾಲ್ ಮಾಡಿ ಇರಿಟೇಟ್ ಮಾಡಬೇಡಿ, ಫೋನ್ ಇಡಿ. ಅಮ್ಮ ತಾಯಿ, ಸ್ವಲ್ಪ ಕೇಳಿಸ್ಕೊ. ಓಹೋ, ಏನ್ ಒಳ್ಳೆ ಎಕ್ಸ್ಪ್ರೆಸ್ ರೈಲ್ ತರ ಓಡ್ತಾನೆ ಇದ್ಯಾ. ನಾನ್ ನಿನ್ಗೆ ದುಡ್ಡು ಕೇಳಕ್ ಫೋನ್ ಮಾಡ್ಲಿಲ್ಲಮ್ಮ, ವಿಷಯ ಕೇಳ್ಬೇಕು ಅಂದ್ರೆ ಕೇಳಿಸ್ಕೊ, ಇಲ್ಲ ಅಂದ್ರೆ ನಿನ್ ಹಣೆ ಬರ, ನಾನ್ ಫೋನ್ ಇಡ್ತೀನಿ. ಹಲೋ ಹಲೋ ಹಲೋ, ಏನ್ ಹೇಳಿ, ಯಾಕೆ ಕಾಲ್ ಮಾಡಿದ್ದು? ಇದನ್ನ ಅವಾಗ್ಲೇ ಕೇಳಿದಿದ್ರೆ ಇಷ್ಟುದ್ದ ಮಾತೇ ಬರ್ತಿರ್ಲಿಲ್ಲ. ನೋಡು, ಸ್ವಲ್ಪ ಗುಂಡ್ಗೆ ಗಟ್ಟಿ ಮಾಡ್ಕೊ. ನಿಂಗ್ ಯಾಕೋ ಕೇಡ್ಗಾಲ ಹತ್ರ ಬಂದಿದೆ ಅನ್ಸ್ತಿದೆ. ವಾಟ್ ದ ಹೆಲ್, ಅಂತದೇನಾಯ್ತು? ಇನ್ನೇನು, ನಿನ್ ಗುಟ್ಟೆಲ್ಲ ರಟ್ಟಾಯ್ತು. ಭೂಪತಿಗೆಲ್ಲ ವಿಷಯ ಗೊತ್ತಾಗಿದೆ. ಎಲ್ಲ ಅಂದ್ರೆ ಏನು, ಏನ್ ಗೊತ್ತಾಯ್ತು? ಇದನ್ನೆಲ್ಲ ಮಾಡ್ಸಿದ್ದು ನೀನೇ ಅಂತ ಗೊತ್ತಾಗಿದೆ ತಾಯಿ. ಅದನ್ನ ಹೇಳೋಣ ಅಂತಾನೆ ನಾನು ಅವಾಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ. ನೀನ್ ನೋಡಿದ್ರೆ ಫೋನ್ ಎತ್ತಾ ಇಲ್ಲ.